Namah Shivaya. Om 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 Namah Shivaya. ಈಗ ಹಿರಿಯ ವಕೀಲರಾದಂಥ ಗುರುಪ್ರಸಾದರವರು ಗಣ್ಯರಿಂದ ಪುಷ್ಪಾರ್ಚನೆ. ಶಾಂತಕುಮಾರ್ ಹರ್ವೆ ಶಾಂತಕುಮಾರ್ ಹರ್ವೆ ಶ್ರೀ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಮೈಸೂರು ರಂಗಸ್ವಾಮಿ ಶಾಂತ ಸಿದ್ಧತೆಗಾಗಿ ಮತ್ತೆ ಧೂಪಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ದಯಮಾಡಿ ಹಾಕಬೇಡಿ. ಓನ್ಲಿ ಕಸ್ತೂರಿ ಸಿರಿಗನ್ನ ಬಸವಣ್ಣವರು 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನ ಏನ್ ಸಾರಿದ್ರು, ಪ್ರತಿಯೊಬ್ಬ ಮನುಷ್ಯರು ಸಹ ಆತ್ಮಸ್ಥೈರ್ಯವನ್ನ ಏನು ಕೊಟ್ಟರು, ಪ್ರತಿಯೊಬ್ಬ ಮನುಷ್ಯನಿಗೂ ಅವನೇ ಆದಂತ ಸ್ವಾತಂತ್ರ್ಯ ಇದೆ, ಹಕ್ಕು ಇದೆ ಅಂತಕ್ಕಂಥದ್ದು, ಪ್ರತಿಯೊಬ್ಬರು ಸಹ ಸಮಾನತೆ ಇರ್ತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಸಂದರ್ಭದಲ್ಲೂ ಎದುರದೇ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ಕ್ರಾಂತಿಯನ್ನ ಮಾಡಿದಂತ 12ನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣವರ ಚಾಚು ತಪ್ಪದೆ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಬಂದಂತವರು ಈ ಕರ್ನಾಟಕ ಕಂಡಂತ ಮಹಾನ್ ಒಬ್ಬ ಪರಮ ಪೂಜ್ಯ ಸ್ವಾಮೀಜಿಗಳಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರು ಯಾವಾಗ ಜನಿಸಿದ್ರು, ಯಾವತ್ತು ಡಾಕ್ಟರ್ ಶಿವಕುಮಾರ್ ಜನನ 1/4/1907 1/4/1907 ಅಲ್ವಾ. ನಾವು ಅವರ 119ನೇ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಅವರು ನ್ಯಾಷನಲ್ ನಮ್ಮ ಸೆಂಟ್ರಲ್ ಕಾಲೇಜಲ್ಲಿ 1927ರಿಂದ 1930ವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಅಲ್ವಾ. 1927ರಿಂದ 30ವರೆಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಸುಮಾರು 17-20 ವರ್ಷದ ಹಿಂದೆ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 47 ನಮಗೆ ಸ್ವಾತಂತ್ರ್ಯ ಬೇಕು, ತಮ್ಗೆಲ್ಲ ಗೊತ್ತಿರುವ. ಹಾಗಾಗಿ ಅವರು ಸ್ವಾಮೀಜಿಗಳಾಗಿ ಅವರು ಲಿಂಗೈಕ್ಯರಾಗುವವರೆಗೆ 90 ವರ್ಷಗಳ ಜಮಾಲ ಇದೆ. 90 ವರ್ಷಗಳ ಕಾಲ ದಣಿವರಿಯಾದ ಸ್ವಾಮೀಜಿ ಅಂತ. ಈಗ ಯಾರು ಸ್ವಲ್ಪ ಕುವೆಂಪು ನಗರ ಶಾರದಾ ನಗರ ಹೇಳಿದ್ರೆ ಕವಿಗಳು ಹಂಚಿಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಕೊಡ್ತಾ ಈ ಕಾರ್ಯಕ್ರಮ ನಡೆಸಿಕೊಡಲು ನಮಗೆ ಸಲಹೆ ಸಹಕಾರಗಳನ್ನು ನೀಡಿದಂಥ ಮಲೆಯೂರು ಪ್ರೊಫೆಸರ್ಗಳಿಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ಕವಿಗಳಿಗೆ, ಸನ್ಮಾನಿತರಿಗೆ ಹಾಗೂ ಇಲ್ಲಿಯ ಹಿರಿಯ ನಾಗರಿಕರಿಗೆ ಒಂದು ವಂದನೆಗಳನ್ನು ಹಾಗೂ ಸ್ವಾಗತವನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಶ್ಲಾಘನೀಯ. ಏಕೆಂದರೆ ನಮ್ಮ ವೇದಿಕೆ ಈಗಾಗಲೇ ಕಳೆದ 20 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಕವಿಗೋಷ್ಠಿ ಆಗ್ಬೋದು, ಹಿರಿಯರಿಗೆ ಹಣ್ಣು ಹಂಪಣ, ಮತ್ತು ಹಿರಿಯರಿಗೆ ಆರೋಗ್ಯ ತಪಾಸಣೆ ಮತ್ತು ಶಾಲಾ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ, SSLC ಮತ್ತು PUC ಮಕ್ಕಳಿಗೆ
ವಿದ್ಯಾರ್ಥಿಗಳಿಗೆ ಅಂಕ ಪುರಸ್ಕಾರ, ಸಾಧಕರಿಗೆ ಅಭಿನಂದನೆ. ಇನ್ನು ಕೆಲವೇ ದಿನಗಳಲ್ಲಿ ಏನು ಈ ತಿಂಗಳು 20ನೇ ತಾರೀಕು ಬಸವಶ್ರೀ ಪ್ರಶಸ್ತಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವೆಲ್ಲ ಒಂದು ಸಹಾಯ ಸಹಕಾರ ಅತ್ಯಗತ್ಯವಾಗಿ ನಮಗೆ ಬೇಕಾಗಿದೆ. ಅದೇ ರೀತಿ ಈ ದಿವಸ ಶಿವಕುಮಾರ್ ಸ್ವಾಮೀಜಿಯವರನ್ನೇ ಕುರಿತು ಒಂದು ಕವಿಗೋಷ್ಠಿಯನ್ನು ಇಟ್ಕೊಂಡಿರುವ ಉದ್ದೇಶ ಏನಂದರೆ, ನಡೆದಾಡುವ ದೇವರು ಒಂದು ಹೆಸರಾಗಿರುವಂಥ ಈ ಪ್ರಪಂಚದಲ್ಲಿ ಸಾವಿರಾರು ಸ್ವಾಮೀಜಿಗಳು ಈ ಒಂದು ನಮ್ಮ ದೇಶದಲ್ಲಿದ್ದಾರೆ. ಅವರೆಲ್ಲರನ್ನು ಮಿಗಿಲಾಗಿ ಬಸವಣ್ಣವರು ಬಿಟ್ಟರೆ ಇವರೇ 2ನೇ ಸ್ಥಾನದಲ್ಲಿದ್ದಾರೆ ಅಂದರೆ ತಪ್ಪಾಗಲಾರದು. ಅಂಥ ಒಬ್ಬ ಮಹಾನ್ ಮೂರ್ತಿಯ ಇವತ್ತು ಹುಟ್ಟುಹಬ್ಬವನ್ನು ನಮ್ಮ ಹಿರಿಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಭಾರತ ರತ್ನವನ್ನ ಭಗವಂತನೇ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಭಾರತ ರತ್ನ ಯಾವುದು ಬೇಕಾಗಿಲ್ಲ ಅಂತ ನನಗಾದ್ರೂ ಅನಿಸ್ತಾ ಇದೆ. ಹಾಗಾಗಿ ಇಂಥ ಒಂದು ಸುಸಂದರ್ಭದಲ್ಲಿ ಮಾದೇವ್ ಅವರು, ಶಿವಪ್ರಸಾದ್ ಅವರು, ಅವ್ರ ತಂದೆಯವರು 83 ವರ್ಷ ಮಲ್ಲಿಕಾರ್ಜುನಯ್ಯನವರು ನಮ್ಮಲ್ಲಿ ಆಚರಿಸಿಕೊಂಡ ಒಂದು ಹುಟ್ಟುಹಬ್ಬ ಎಲ್ಲರಿಗೂ ಸ್ಮರಣೀಯ. ಸರ್, ನಾವು ಮನೆ ಸರ್ಕಾರವನ್ನು ಜ್ಞಾಪಿಸ್ತೀವಿ. ಪ್ರತಿ ವರ್ಷ ಒಂದು ಆಚರಿಸಿ ಸರ್. ನಾವು ಪ್ರಬುದ್ಧಿ ಹೊಂದುತ್ತಾ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿ ಸಿದ್ಧಗಂಗಾ ಮಠಾಧಿಪತಿಗಳಾಗಿ ಹೆಸರನ್ನು ಗಳಿಸಿದರು. ಈಗ ನನ್ನ ಕವನ ವಾಚಿಸಿಕೆ ಶತಮಾನದ ಸಾಧಕ ಶರಣ, ಶತಮಾನದ ಸಾಧಕ ಶರಣ. ಅಂತರಂಗದ ಬೇಟಿನಲ್ಲಿ ಬಹಿರಂಗದ ಕತ್ತಲೆ ಕಳೆದ ಜ್ಞಾನ ನೇಮ ಆಧ್ಯಾತ್ಮ ಅನುಭವಿಸುವ ಜ್ಞಾನಿ, ಜ್ಞಾನ ನೇಮ ಆಧ್ಯಾತ್ಮ ಅನುಭವಿಸುವ ಜ್ಞಾನಿ. ಅವರ ಮಕ್ಕಳಿಗೂ ಅಕ್ಷಯದ ಮಡಿಲು. ಶರಣರ ಸಂದೇಶವ ಪಸರಿಸಲೆಂದೇ ಭೂಮಿಗಿಳಿದು ಬಂದ ಭಗವಂತ ಶಿವರೂಪಿ ಅದಮ್ಯ ಚೇತನ. ನಿಮ್ಮ ಜೀವನ ಪ್ರೇಮ, ಸೇವೆ, ಅನುಪಮ. ಅಜ್ಞಾನದ ಅಂಧಕಾರ ಬಳಸಿ ಸುಜ್ಞಾನ ದೀವಿಗೆ ಬೆಳೆದ ಪ್ರಭುವೇ, ಸಾಕಾರವಾಗಲಿ ನಿಮ್ಮ ಕನಸು. ಸಿದ್ಧಗಂಗೆಯ ಚಿತ್ತಪುರುಷ ಸದ್ದು ಗದ್ದಲವಿಲ್ಲದೆ ಸಿದ್ಧಗಂಗೆ ಗದ್ದಿಗೆ ನೀಡಿ ಕಾಯಕ ಯೋಗಿಯಾದೆ, ಆದರ ಮರವಾದೆ. ಬಸವ ಪುರಸ್ಕೃತ ಜ್ಞಾನರತ್ನ, ಕರ್ನಾಟಕ ರತ್ನ, ನಮ್ಮೆಲ್ಲರ ವಿಶ್ವರತ್ನ ಎನಿಸಿ ಹಂಚಿದೆ. ಬೇರೆ ದೊರೆಯಲಿ ಭಾರತ ರತ್ನ ಸಿದ್ಧಗಂಗೆಯ ಸಿದ್ಧಪುರುಷ. 6/9/1944 ಸ್ವತಂತ್ರ ಪೂರ್ವದಲ್ಲಿ ಮಂಡ್ಯ ತಾಲೂಕಿನ ಕನ್ನಹಟ್ಟಿ ಗ್ರಾಮದಲ್ಲಿ ಮಲ್ಲಪ್ಪ ಮತ್ತು ಮಾದಮ್ಮರವರ 6 ಮಕ್ಕಳ ಪೈಕಿ 3ನೇ ಮಗನಾಗಿ ಜನಿಸಿ ನ್ಯಾಯಾಂಗ ಇಲಾಖೆಯಲ್ಲಿ ಶೀಘ್ರ ಲಿಪಿಗಾರರಾಗಿ 36 ವರ್ಷ ಸೇವೆ ಸಲ್ಲಿಸಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪೋಷಕರಾಗಿ, ರಾಷ್ಟ್ರೀಯ ಬಸವ ದಳದ ಪೋಷಕರಾಗಿ, ವೀರಶೈವ ಲಿಂಗಾಯತ ಉಚಿತ ವಿದ್ಯಾರ್ಥಿ ನಿಲಯದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ತಮಿಳುನಾಡಿನ ವರ್ಚುವಲ್ ಯೂನಿವರ್ಸಿಟಿ ಸಮಾಜ ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಗೌರವಾರ್ಪಣೆ ಈಗ ನಾವೆಲ್ಲ ಎದ್ದು ನಿಂತು ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ ಗೌರವಿಸೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. Once again, wish you happy birthday. Happy birthday to you. Happy birthday.